ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಾನು ನಮ್ಮ ಧ್ರುವ ಸರ್ಜಾ ಸರ್ ಅವರ ಅಪ್ಕಮಿಂಗ್ ಮೂವಿ ಕ್ರಿಮಿನಲ್ ಸಿನಿಮಾದ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಸಮಥಿಂಗ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ತಡ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ, ಬನ್ನಿ. ಎಸ್, ಧ್ರುವ ಸರ್ಜಾ ಸರ್ ಅವರ ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಬಹಳ ಜನ ಕೇಳ್ತಾ ಇದ್ರಿ. ನನಗೆ ಕಾಮೆಂಟ್ಸ್ಗಳಲ್ಲಿ ಮಾಡ್ತಾಯಿದ್ರಿ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ DM ಕೂಡ ಮಾಡ್ತಾಯಿದ್ರಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ರೀಸೆಂಟ್ಲಿ ನಮ್ಮ ಧ್ರುವ ಸರ್ಜಾ ಸರ್ ಅವರ KD ಸಿನಿಮಾ ರಿಲೀಸ್ ಆಯಿತು. ಕರ್ನಾಟಕದಾದ್ಯಂತ ಭರ್ಜರಿ ರೆಸ್ಪಾನ್ಸ್ ಪಡೀತು. ಅದಾದಮೇಲೆ ತೆಲುಗುನಲ್ಲೂ ಕೂಡ ರಿಲೀಸ್ ಮಾಡಿದರು. ಈಗ ಈ ವಾರ ಜೂನ್ 5ರಿಂದ ZEE5 ಆ್ಯಪಲ್ಲಿ OTTಯಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಒಂದು ಅಪ್ಡೇಟ್ ಮಾಡಿದ್ದೆ. ಅದ್ರ ಬಗ್ಗೆ ನಿಮ್ಗೆ ನೋಡಿಲ್ಲ ಅಂದರೆ ವಿಡಿಯೋನ ಐ ಕಾರ್ಡಲ್ಲಿ ಅಥವಾ ಹೆಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಕ್ರಿಮಿನಲ್ ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡೋದಾದರೆ, ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ ಅಂತ ಒಂದು ಇನ್ಫಾರ್ಮೇಷನ್ ಬಂದಿದೆ. ಇದು ಉತ್ತರ ಕರ್ನಾಟಕ ಬೇಸ್ಡ್ ಲವ್ ಸ್ಟೋರಿ ಆಗಿದ್ದು, ರಚಿತಾ ರಾಮ್ ಅವ್ರ ಜೊತೆ ಎರಡನೇ ಸಿನಿಮಾ ಧ್ರುವ ಸರ್ಜಾ ಸರ್ ಅವ್ರದ್ದು. ಭರ್ಜರಿ ನಂತರ ಇಬ್ಬರ ಕಾಂಬಿನೇಷನ್ ನೋಡೋಕ್ಕೆ ಸಿಗ್ತಾ ಇದೆ. ಭರ್ಜರಿ ಅಂತೂ ಭರ್ಜರಿಯಾಗಿ ರೆಸ್ಪಾನ್ಸ್ ಪಡೆದಿತ್ತು. 2017 ಅನಿಸುತ್ತೆ ಐ ಥಿಂಕ್ ಸಿನಿಮಾ ರಿಲೀಸ್ ಆಗಿದ್ದು ಭರ್ಜರಿ. ಅದಾದಮೇಲೆ ಇಬ್ಬರ ಕಾಂಬಿನೇಷನಲ್ಲಿ ಸಿಗ್ತಾ ಇರುವಂತಹ ಸಿನಿಮಾ ಇದು. ನೋಡ್ರಿ, ಆಲ್ರೆಡಿ ಇನ್ನೊಂದು ಸ್ವಲ್ಪ ಅಂದರೆ ಈ ವರ್ಷ ಕಳೀತು ಅಂದರೆ 27, ಒಂದು 10 ವರ್ಷದ ನಂತರ ಮತ್ತೆ 10 ವರ್ಷ ಆಗ್ತಾ ಬರುತ್ತೆ. ಐ ಥಿಂಕ್ ನೆಕ್ಸ್ಟ್ ಇಯರಲ್ಲೇ ರಿಲೀಸ್ ಆಗೋ ಪ್ಲಾನ್ ಇದೆನೋ ಅಥವಾ ಈ ಇಯರ್ ಎಂಡಲ್ಲಿ ಏನಾದರೂ ಬರೋ ಪ್ಲಾನ್ ಇದೆಯೋ ಗೊತ್ತಿಲ್ಲ. ಏನಕ್ಕಪ್ಪ ಅಂದರೆ, ಆಲ್ರೆಡಿ ಈಗ ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ರೀಸೆಂಟ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೆಲವೊಂದು ಕ್ಲಿಪ್ಸ್ಗಳನ್ನೆಲ್ಲ ನೋಡ್ತಾ ಇದ್ದೆ. ಏನಪ್ಪ ಅಂದರೆ, ಧ್ರುವ ಸರ್ಜಾ ಸರ್ ಅವರು ಹೋರಿಗಳ ಜೊತೆ ಇರುವಂತಹ ಕ್ಲಿಪ್ಸು, ಆಮೇಲೆ ಫೈಟಿಂಗ್ ಸೀನ್ಸ್ಗಳದ್ದು ಕೆಲವೊಂದು ಕ್ಲಿಪ್ಸ್ಗಳನ್ನ ಮೇಕಿಂಗ್ ವಿಡಿಯೋ ಟೈಪು ಕೆಲವೊಬ್ರು ಹರಿಬಿಟ್ಟಿದ್ದಾರೆ. ಇದು ಚಿತ್ರತಂಡಕ್ಕೂ ಗೊತ್ತೋ ಏನೋ ಗೊತ್ತಿಲ್ಲ. ಬಟ್ ಒಂದು ರೀತಿಯಾಗಿ ಪ್ರಮೋಷನಲ್ ಅಂತೂ ಇದ್ದಾರೆ. ನಾವು ಶೂಟಿಂಗಲ್ಲಿ ನಡೀತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೆಲವು ಅಂದರೆ ಸೆಟ್ಟಲ್ಲಿ ಹೋಗಿರೋ ಹುಡುಗರಾಗಿರ್ಬೋದು, ಕೆಲವೊಬ್ರು ಹಂಗೆ ಕ್ಲಿಪ್ಸ್ ತೆಗೆದು ಹಾಕಿದ್ದಾರೆ. ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ಸಿನಿಮಾದ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ನೆಕ್ಸ್ಟು ಶೆಡ್ಯೂಲ್ನ ಕಂಪ್ಲೀಟ್ ಮಾಡಿ ಡಬ್ಬಿಂಗ್ ಎಲ್ಲ ಮುಗಿಸಿ ಸಿನಿಮಾ ತೆರೆ ಮೇಲೆ ಬರೋಕ್ಕೆ ರೆಡಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ರೀಸೆಂಟ್ಲಿ ಧ್ರುವ ಸರ್ಜಾ ಸರ್ ಅವರ KD ಸಿನಿಮಾ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಬ್ರೇಕ್ ಕೊಟ್ಟಿದ್ರು. ಈಗ ಸಕ್ಸಸ್ ಆಗಿದೆ. ಈಗ ನೆಕ್ಸ್ಟ್ OTTಗೂ ರಿಲೀಸ್ ಆಗ್ತಾ ಇದೆ. ನೆಕ್ಸ್ಟ್ ವೀಕ್ ಅಥವಾ ಈ ಮಂತ್ ಎಂಡ್ ಒಳಗೆ ಮತ್ತೆ ಟೀಮ್ನ ಜಾಯ್ನ್ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡೋ ಪ್ಲ್ಯಾನಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸಾಂಗ್ಸ್ಗಳು ಬಾಕಿ ಇದ್ದಾವೆ ಅಂತ ಅನ್ನಿಸ್ತಾ ಇದೆ, ನೋಡಬೇಕು. ಸದ್ಯದಲ್ಲೇ ಅದ್ರ ಬಗ್ಗೆ ಡೀಟೇಲ್ ಆಗಿ ಅಪ್ಡೇಟ್ಗಳು ಬಂದ ತಕ್ಷಣ ನಿಮಗೆ ತಿಳಿಸ್ತೀನಿ. ಅದಕ್ಕೆ ಏನು ಮಾಡಬೇಕು ಅಂದರೆ, ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಹಾಗಾಗಿ ಕೇಳ್ಕೊತಾ ಇರೋದು ನಿಮಗೆ ಅಂತ ಹೇಳ್ತಾ, ಇದು ಒಂದು ಬಿಗ್ ಬಜೆಟ್ ಸಿನಿಮಾ ಅಂತಂದೇ ಹೇಳ್ಬೋದು. ಕೆರೆಬೇಟೆ ಸಿನಿಮಾದ ಡೈರೆಕ್ಟ್ರು ರಾಜ್ಗುರು ಅವರು ಡೈರೆಕ್ಷನ್ ಮಾಡ್ತಿರುವಂಥ ಸಿನಿಮಾ. ಕೆರೆಬೇಟೆ ಅದ್ಭುತವಾದಂಥ ಸಿನಿಮಾ ಅಂತ ಹೇಳ್ತೀನಿ. ನೋಡಿಲ್ಲ ಅಂದರೆ ಅಮೆಝಾನ್ ಪ್ರೈಮಲ್ಲಿ ಇರ್ಬೋದು, ಇಲ್ಲಾಂದರೆ ನಾನು ಸರ್ಚ್ ಮಾಡಿ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಈ ಎಕ್ಸ್ಕ್ಲೂಸಿವ್ ಅಪ್ಡೇಟ್ನ ಧ್ರುವ ಸರ್ಜಾ ಸರ್ ಅಭಿಮಾನಿಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರೆಲ್ಲ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀರಾ ಅವರಿಗೆಲ್ಲ ಮಿಸ್ ಮಾಡಿದೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.